ನೋಡ್ಕೊಳ್ಳಿ ಕ್ವಶನ್ನು. ಸಾಲ್ವ್ 8xy minus 9y square dx plus 2 times x square minus 3xy dy is equal to 0. ಈಗ ನೋಡಿ, ಫಸ್ಟ್ ಇದನ್ನ ಈಕ್ವೇಷನ್ ಬರ್ಕೊಳ್ಳೋಣ. 8xy minus 9y square dx plus 2 times x square minus 3xy dy is equal to 0. ಇಲ್ಲೇನು ಮಾಡಬೇಕಂದ್ರೆ 8xy minus 9y square dx 2ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 into x square ಅಂದರೆ 2x square, 2 3 is 6xy. ಈ 2ನ ಇದಕ್ಕೂ ಮಲ್ಟಿಪ್ಲೈ ಮಾಡಿ, ಇದಕ್ಕೂ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇದನ್ನ m ಅಂತ ತಗೊಳ್ಳಿ. ಲೆಟ್ m is equal to 8xy minus 9y square and n is equal to 2x square y minus 2x square minus 6xy. ಈಗ ನೋಡಿ, ಎಮ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಇಲ್ಲಿ ರಫ್ ವರ್ಕ್ ಮಾಡಿಕೊಡ್ತೀನಿ ನೋಡಿ. ಎಮ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಈಗ ನೋಡಿ, ಡೋ ಬೈ ವೈ ಆಫ್ 8xy minus 9y square ಅಂದರೆ, ಈಗ ನೋಡಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ಕೊಳ್ಳಿ. ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ 8x ಕಾನ್ಸ್ಟೆಂಟು, ಎಕ್ಸ್ಗೆ ವೈಗೆ ಡಿಫ್ರೆನ್ಷಿಯೇಷನ್ 1, ಇದು 9 into 2y. ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಡೋ ಬೈ ಎಕ್ಸ್ ಆಫ್ 2x square minus 6x square. ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ಡೋ ಬೈ ಎಕ್ಸ್ ಆಫ್ 2x square ಅಂದರೆ 2 ಹಂಗೆ ಇಟ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ 2x, ಇಲ್ಲಿ 6y ಕಾನ್ಸ್ಟೆಂಟ್, ಎಕ್ಸ್ಗೆ 1. ಏನಾಗುತ್ತೆ ಅಂದರೆ ಇಲ್ಲಿ ಡೋ ಎಮ್ ಬೈ ಡೋ ವೈ ಅಂದರೆ ನೋಡಿ 8x minus 18y ಆಗುತ್ತೆ. ಆ್ಯಂಡ್ ಡೋ ಎನ್ ಬೈ ಡೋ ಎಕ್ಸ್ ಅಂದರೆ 4x minus 6y ಆಗುತ್ತೆ. ನೋಡಿ, ಇದು ನೋಡಿದಾಗ ಇದು ಈಕ್ವಲ್ ಇಲ್ಲ. ಅದಕ್ಕೆ ಏನು ಮಾಡಬೇಕು? ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಮಾಡ್ಕೋಬೇಕು. ಡೋ ಎಮ್ ಬೈ ಡೋ ವೈ ಅಂದರೆ 8x minus 18y ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಅಂದರೆ ಇಲ್ಲಿ ನೋಡಿ, ಮೈನಸ್ ಮಾಡಿದಾಗ ಇದು ಮೈನಸ್ 4x ಆಗುತ್ತೆ, ಇದು ಪ್ಲಸ್ 6y ಆಗುತ್ತೆ. ಇದು ಮೈನಸ್ ಇದು ಬರೆಯುವಾಗ ಇದು ಹಂಗೆ ಬರ್ಕೊಳ್ಳಿ. ಇದ್ರ ಸೈನ್ ಚೇಂಜ್ ಮಾಡಿ. ಪ್ಲಸ್ ಇದ್ದರೆ ಮೈನಸ್ ಬರೀರಿ, ಮೈನಸ್ ಇದ್ದರೆ ಪ್ಲಸ್ ಬರೀರಿ. ನೋಡಿ, 8xಲ್ಲಿ 4x ಹೋದರೆ 4x, ಮೈನಸ್ 18 ಪ್ಲಸ್ 6 ಅಂದರೆ ಎಷ್ಟು ಬರುತ್ತೆ ನೋಡಿ. 8 minus 4 ಅಂದರೆ 4 ಬರುತ್ತೆ. ಮೈನಸ್ 18 ಪ್ಲಸ್ 6 ಅಂದರೆ ಮೈನಸ್ 12 ಬರುತ್ತೆ. ಮೈನಸ್ 12y. ಈಗ ನೋಡಿ, ಇಲ್ಲೇನು ಮಾಡಬೇಕು? ಇದು ಎಮ್ಗೆ ನಿಯರ ಎನ್ಗೆ ನಿಯರ ನೋಡಬೇಕು. ನೋಡಿ, ಇಲ್ಲಿ 4ನ ಕಾಮನ್ ತಗೊಳ್ಳಿ. ಉಳಿಯೋದೇನು? x ಮೈನಸ್ 4 ಕಾಮನ್ ತೊಗೊಂಡ್ರೆ 3 minus 3y. ಇಲ್ಲಿ ನೋಡಿ, ಎಮ್ಮಲ್ಲಿ 8yನ 2 ಅಂದರೆ 4yನ ಕಾಮನ್ ತಗೊಳ್ಳಿ. ಏನು ಕಾಮನ್ ತೊಗೋತೀರ? 4y ಬೇಡ. ಇಲ್ಲಿ 8 ಅಂದರೆ ಬರೀ ವೈನ ಕಾಮನ್ ತೊಗೊಳ್ಳಿ. ಉಳಿಯೋದೇನು? 8x minus 9y. ವೈ ಕಾಮನ್ ತೊಗೊಂಡ್ರೆ 8x minus 9y. ಇಲ್ಲಿ ಎನ್ನಲ್ಲಿ 2x ಕಾಮನ್ ತೊಗೊಳ್ಳಿ. ಇದು ಎಮ್ಗೆ, ಇದು ಎನ್ಗೆ. 2x ಕಾಮನ್ ತೊಗೊಂಡ್ರೆ ಉಳಿಯೋದೇನು? 2x ಹೋದರೆ ಎಕ್ಸು. ನೋಡಿ, 6xyಲಿ 2x ಹೋದರೆ 3y ಉಳಿಯುತ್ತೆ. ನೋಡಿ, ಇಲ್ಲೇನಿದೆ? x minus 3y ಇದೆ, ಇಲ್ಲೂ x minus 3y ಇದೆ, ಇಲ್ಲಿ 8x minus 9y ಇದೆ. ಅದಕ್ಕೆ ನಿಯರ್ ಟು ಎನ್ ಅಂತ ಬರ್ಕೋಬೇಕು. ಅಂದರೆ ಇದು ಕ್ಯಾನ್ಸಲ್ ಆಗಬೇಕಿದು. ಅಂದರೆ ಡಿವೈಡ್ ಬೈ ಎಮ್ ಅಥವಾ ಡಿವೈಡೆಡ್ ಬೈ ಎನ್ ಮಾಡಿದಾಗ ನೋಡಿ, ಇದು ಡಿವೈಡ್ ಬೈ ಎಮ್ ಮಾಡಿ
ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಇದೆಯಲ್ಲ, ಇದು 4 ಇಂಟು ಎಕ್ಸ್ ಮೈನಸ್ 3y ಡಿವೈಡೆಡ್ ಬೈ ಎಮ್ ಮಾಡಿದಾಗ y ಇಂಟು 8x ಮೈನಸ್ 3 9y ಏನು ಉಳಿಯುತ್ತೆ, ಯಾವುದು ಕ್ಯಾನ್ಸಲ್ ಆಗೋಲ್ಲ. ಅದೇ ಡಿವೈಡ್ ಬೈ ಎನ್ ಮಾಡಿದಾಗ 4x ಮೈನಸ್ 3y ಡಿವೈಡೆಡ್ ಬೈ 2x ಇಂಟು ಎಕ್ಸ್ ಮೈನಸ್ 3y. ಈಗ ನೋಡಿ ಇದು ಕ್ಯಾನ್ಸಲ್ ಆಗುತ್ತೆ, ಬರೀ ಎಕ್ಸ್ ಟರ್ಮ್ ಉಳಿಯುತ್ತೆ. ಈಗ ಹುಡುಗಬೇಕಾಗಿರೋದು ಇಲ್ಲಾಂದರೆ ಬರೀ ಎಕ್ಸ್ ಟರ್ಮ್ ಉಳಿಬೇಕು, ಇಲ್ಲಾಂದರೆ ಬರೀ ವೈ ಟರ್ಮ್ ಉಳಿಬೇಕು. ಅಂದರೆ ನಿಯರ್ ಟು ಎಮ್ ಆ ಥರ ಹುಡುಗಬೇಕು, ನಿಯರ್ ಟು ಎಮ್ ಅಥವಾ ಎನ್ ಅಂತ. ಇಲ್ಲಿ ನಿಯರ್ ಟು ಎನ್ನು, ದೇರ್ಫೋರ್ 1/n ಇದನ್ನ ಫೈಂಡ್ ಮಾಡಬೇಕು. ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು 1/m ಅಂದರೆ ಎನ್ ಅಂದರೆ ಏನು, ಇದು 2x² ಮೈನಸ್ 6xy ಇಂಟು ಎನ್ ಅಂದರೆ ಏನು 4 ಇಂಟು ಎಕ್ಸ್ ಮೈನಸ್ 3y. ಈಗ ನೋಡಿ ಇದನ್ನ ಈ ಕಡೆ ಬರ್ಕೊಳ್ಳಿ, 4 ಇಂಟು ಎಕ್ಸ್ ಮೈನಸ್ 3y. ಇಲ್ಲಿ 2x² ಮೈನಸ್ 6xy ಇಲ್ಲಿ 2xನ ಕಾಮನ್ ತೊಗೊಳ್ಳಿ. 2xನ ಕಾಮನ್ ತೊಗೊಂಡ್ರೆ ಉಳಿಯೋದು ಇಲ್ಲಿ ಎಕ್ಸು, ಇಲ್ಲಿ 2x ಹೋದರೆ 3y ಉಳಿಯುತ್ತೆ. ಇದು ಮತ್ತು ಇದನ್ನ ಕ್ಯಾನ್ಸಲ್ ಮಾಡಿ, ಇದು 2 1s 2 2s 2/x ಉಳಿಯುತ್ತೆ. 2/xನ ಎಫ್ ಆಫ್ ಎಕ್ಸ್ ಅಂತ ತಗೋಬೇಕು. ನಾವು ಕಟ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಬಂದಮೇಲೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡಬೇಕು. ನಾವು ಕಟ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಬಂದರೆ ಇಂಟಿಗ್ರೇಷನ್ ಫ್ಯಾಕ್ಟರ್ ಫೈಂಡ್ ಮಾಡೋದು ಯಾವ ಥರ ಅಂದರೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಐ ಎಫ್ ಇಸ್ ಈಕ್ವಲ್ ಟು ಇ ಪವರ್ ಇಂಟೆಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಈಗ ಫಸ್ಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇ ಪವರ್ ಇಂಟೆಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಇ ಪವರ್ ಇಂಟೆಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೇನು 2/x dx. ಈಗ ನೋಡಿ ಇಂಟೆಗ್ರಲ್ ಆಫ್ 2/x dx ಅಂದರೆ 2 log x. ಇ ಪವರ್ 2 log x. ಈಗ n log m ಅಂದರೆ log m ಪವರ್ n ಅಂದರೆ ಇ ಪವರ್ log x². ಇಲ್ಲಿ n log m ಅಂದರೆ log m to the power of n. ಇಲ್ಲಿ n ಅಂದರೆ 2 log x ಏನಾಗುತ್ತೆ, ವಿಲ್ ಬಿಕಮ್ log x² ಆಗುತ್ತೆ. ಇದು nಗೆ ಪವರ್ ಹೋಗುತ್ತೆ. ಗನ್ನ ಕಟ್ಕೊಳ್ಳಿ. ಇ ಪವರ್ log a ಅಂತ ಬಂದರೆ ಬರೀ a ಬರ್ಕೋಬೇಕು. ಇಲ್ಲೇನು ಇ ಪವರ್ log x² ಇದ್ದರೆ ಬರೀ x². ಈ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಇಕ್ವೇಷನ್ 1ಗೆ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈಯಿಂಗ್ integrating factor to equation 1 ಏನಾಗುತ್ತೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ x²ನ ಇಕ್ವೇಷನ್ 1ಗೆ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ನೋಡಿ 8xy ಇಂಟು x² ಅಂದರೆ 8x2y ಆಗುತ್ತೆ ಫಸ್ಟ್ ಟರ್ಮು, ಮೈನಸ್ ಇದಕ್ಕೆ x² ಇಂದ ಮಲ್ಟಿಪ್ಲೈ ಮಾಡಿದ್ರೆ 9x² y² ಆಗುತ್ತೆ. ಆಮೇಲೆ ಡಿ ಎಕ್ಸ್ ಹಂಗೆ ಇರುತ್ತೆ, ಪ್ಲಸ್ ಇಲ್ಲಿ 2x² ಮಲ್ಟಿಪ್ಲೈ ಮಾಡಿದ್ರೆ 2x⁴ ಆಗುತ್ತೆ, ಮೈನಸ್ ಇಲ್ಲಿ x² ಮಲ್ಟಿಪ್ಲೈ ಮಾಡಿದ್ರೆ 6x³ ಆಗುತ್ತೆ. dy is equal to 0. ಈಗ ಎಮ್ನ ತಗೊಳ್ಳಿ. ನಾವು m is equal to, ನಾವು ಲೆಟ್ m ಅಂದರೆ ಇದು 8x³ y ಮೈನಸ್ 9x² y² ಆ್ಯಂಡ್ n ಅಂದರೆ 2x⁴ ಮೈನಸ್ 6x³ y. ಈಗ ಡೋ ಎಮ್ ಬೈ ಡೋ ವೈ ಮಾಡಬೇಕು, ಸೇಮ್ ಪ್ರೊಸೀಜರ್ ಇದೆ. ಡೋ ಎಮ್ ಬೈ ಡೋ ವೈ ಅಂದರೆ ಏನು, ಎಮ್ನ ವಿತ್ ರೆಸ್ಪೆಕ್ಟ್ ಟು ವೈ ಪಾರ್ಷಿಯಲ್. ಈಗ ನೋಡಿ ಇಲ್ಲಿ 8x³ ಕಾನ್ಸ್ಟೆಂಟು, ವೈಗೆ ಡಿಫ್ರೆನ್ಷಿಯೇಷನ್ ಏನು 1, ಇಲ್ಲಿ 9x² ಕಾನ್ಸ್ಟೆಂಟು, y²ಗೆ ಡಿಫ್ರೆನ್ಷಿಯೇಷನ್ 2y. ಇಲ್ಲಿ ಆ್ಯಂಡ್ ಡೋ ಎನ್ ಬೈ ಡೋ ಎಕ್ಸ್ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಇಲ್ಲಿ 2 ಕಾನ್ಸ್ಟೆಂಟು, x⁴ಗೆ ಡಿಫ್ರೆನ್ಷಿಯೇಷನ್ 4x³,
minus 6y ಕಾನ್ಸ್ಟೆಂಟು, ಎಕ್ಸ್ ಕ್ಯೂಬ್ಗೆ ಡಿಫರೆನ್ಷಿಯೇಷನ್ 3x². ಈಗ dou m by dou y is equal to 8x³ minus 9 2s are 18x²y and dou n by dou x is equal to 2 4s are 8x³ minus 6 3s are 18x²y. ನೋಡಿ ಈಗ ಎಕ್ಸಾಕ್ಟ್ ಆಗುತ್ತೆ. therefore dou m by dou y is equal to dou n by dou x. therefore equation is exact. ಈಗ ಎಕ್ಸಾಕ್ಟ್ ಆದರೆ ಸೊಲ್ಯೂಷನ್ಗೆ ಫಾರ್ಮುಲಾನ ಕೊಟ್ಕೊಳ್ಳಿ. ಎಕ್ಸಾಕ್ಟ್ ರೆಸೊಲ್ಯೂಷನ್ ಇಂಟೆಗ್ರಲ್ ಆಫ್ m dx ಪ್ಲಸ್ ಇಂಟೆಗ್ರಲ್ ಆಫ್ n ಆಫ್ y dy ಈಸ್ ಈಕ್ವಲ್ ಟು c. ಇದು ಫಾರ್ಮುಲಾ. ಇಲ್ಲೇನು ಮಾಡಬೇಕು, ಸೊಲ್ಯೂಷನ್ ಇಸ್ ಅಂತ ಬರೆದು integral of m dx plus integral of n of y dy is equal to c. ಇಲ್ಲಿ m ಅಂದರೆ ಇದು m ಅಂದ್ರೇನು, ಈಗ ನಾವು ಲೆಟ್ ಅಂತ ಬರ್ತಲ್ಲ ಅದು, ಇದು m 8x³ minus 9x²y². 8x³ minus 9x²y² dx ಪ್ಲಸ್ ಇಂಟೆಗ್ರಲ್ n ಆಫ್ y ಅಂದರೆ ಎಕ್ಸ್ ಇರೋ ಟರ್ಮ್, ಎನ್ನಲ್ಲಿ 2 ಟರ್ಮ್ ಇದೆ, ಎರಡರಲ್ಲೂ ಎಕ್ಸ್ ಇದೆ, ಅದಕ್ಕೆ 0 dy ಇಸ್ ಈಕ್ವಲ್ ಟು ಸಿ. ಈಗೇನು ಮಾಡಬೇಕು, ಇದನ್ನ ಇಂಟಿಗ್ರೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಗೊತ್ತಾಗ್ತಿದೆಯಾ? ವೈನ ಕಾನ್ಸ್ಟೆಂಟ್ ಟ್ರೀಟ್ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಇಂಟೆಗ್ರಲ್ ಆಫ್ x³ dx ಅಂದರೆ ಫಾರ್ಮುಲಾ x⁴/4. ಇಂಟೆಗ್ರಲ್ ಆಫ್ x² dx ಅಂದರೆ ಫಾರ್ಮುಲಾ x³ 3. ಇಲ್ಲಿ ನೋಡಿ, ಇಲ್ಲಿ 8y ಕಾನ್ಸ್ಟೆಂಟ್ ಟ್ರೀಟ್ ಮಾಡಿ, x³ಗೆ ಇಂಟಿಗ್ರೇಷನ್ ಏನು x⁴/4. ಇಲ್ಲಿ minus 9y² ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಿ, x²ಗೆ ಇಂಟಿಗ್ರೇಷನ್ ಬಂದು x³ 3 ಈಸ್ ಈಕ್ವಲ್ ಟು ಸಿ. ನೋಡಿ 4 1s are 4 2s are 2y x⁴, 3 1s are 3 3s are 3y² x³ is equal to c. This is the final answer. ಈಗ ನೋಡಿ ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಸಾಲ್ವ್ 8xy minus 9y² dx plus 2 times x² minus 3xy dy. ಇದನ್ನ ಹಂಗೆ ಬರ್ಕೊಳ್ಳಿ ಕ್ವಶನ್ನು. ಇದು ಫಸ್ಟ್ ಹಂಗೆ ಇರಲಿ, 2 ಇಂದ ಮಲ್ಟಿಪ್ಲೈ ಮಾಡಿ, 2x², 2 3s are 6xy. ಇದನ್ನ m ತೊಗೊಳ್ಳಿ, ಇದನ್ನ n ತೊಗೊಳ್ಳಿ. dou m by dou y ಅಂದರೆ 8x into 1, 9 into 2y ಅಂದರೆ 18y, 2 into 2x, 6y into 1 ಅಂದರೆ 6y. ಇದೆರಡೂ ಈಕ್ವಲ್ ಇಲ್ಲ, ಅದಕ್ಕೆ ಮೈನಸ್ ಮಾಡಬೇಕು. dou m by dou y minus dou n by dou x. 8x minus 18y minus 4x plus 6y. 8ಅಲ್ಲಿ 4 ಆದರೆ 4, minus 18ಅಲ್ಲಿ 6 ಹೋದರೆ minus 12. 4ನ ಕಾಮನ್ ತೊಗೊಂಡ್ರೆ x minus 3y. ದಿಸ್ ಒನ್ ಇಸ್ ನಿಯರ್ ಟು n. ಈಗ 1/n dou m by dou y minus dou n by dou x ಮಾಡಬೇಕು. 1/n ಅಂದರೆ ಏನು, 2x² minus 6xy. ಇದ್ರದ್ದು ವ್ಯಾಲ್ಯೂ ಇದು. ಇಲ್ಲಿ 2xನ ಕಾಮನ್ ತೊಗೊಳ್ಳಿ, ಉಳಿಯೋದೇನು x minus 3y. ಇದು ಕ್ಯಾನ್ಸಲ್ ಆಗಿ 2 1s are 2, 2/x ಬರುತ್ತೆ. 2/x is f of x. ಈಗೇನು ಮಾಡಬೇಕು, f of x ಸಿಕ್ಕ ತಕ್ಷಣ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡಬೇಕು. e ಪವರ್ ಇಂಟೆಗ್ರಲ್ ಆಫ್ f of x dx, e ಪವರ್ ಇಂಟೆಗ್ರಲ್ ಆಫ್ 2/x dx, e ಪವರ್ 2 log x. 2 log xನ log x² ಬರ್ಕೊಳ್ಳಿ. log x² ಅಂದರೆ ಬರೀ e ಪವರ್ log x² ಅಂದರೆ x². ಮಲ್ಟಿಪ್ಲೈಯಿಂಗ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಟು ಈಕ್ವೇಷನ್ 1ಗೆ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ x²ನ 8x³ ಆಗುತ್ತೆ, 9x²y², 2x⁴ minus 6x³ ಆಗುತ್ತೆ. dy is equal to 0. ನಾವು ಲೆಟ್ ಇದು m ಇದು n ಆಗುತ್ತೆ.
ಟು ಎಮ್ ಬೈ ಟು ವೈ ಅಂದರೆ 8x³ ಇಂಟು 1 9x² ಇಂಟು 2y. ಟು ಎನ್ ಬೈ ಟು ಎಕ್ಸ್ ಅಂದರೆ 2 ಇಂಟು 4x³ ಮೈನಸ್ 6y ಇಂಟು 3x². ಟು ಎಮ್ ಬೈ ಟು ವೈ ಟು ಎಮ್ ಬೈ ಟು ಎಕ್ಸ್ ಎರಡೂ ಸೇಮ್ ಇದೆ. ದೇರ್ಫೋರ್ ಈಕ್ವೇಷನ್ ಇಸ್ ಎಕ್ಸಾಕ್ಟ್ ಅಂತ ಬರೆದು ಸೊಲ್ಯೂಷನ್ ಇಸ್ ಅಂತ ಬರೀಬೇಕು. ಇಂಟೆಗ್ರಲ್ ಆಫ್ ಎಮ್ ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ ಎನ್ ಆಫ್ ವೈ ಡಿ ವೈ ಈಸ್ ಈಕ್ವಲ್ ಟು ಸಿ. ಎಮ್ನ ಸಬ್ಟ್ಯೂಟ್ ಮಾಡಿ ಎನ್ ಆಫ್ ವೈ ಅಂದರೆ ಬರೀ ವೈ ಇರೋ ಟರ್ಮು ಎಕ್ಸ್ ಇರಬಾರ್ದು, ಅದು 0. ಇಲ್ಲಿ 8y ಹಂಗೆ ಇಟ್ಕೊಳ್ಳಿ, x³ x⁴4 9y² ಹಂಗೆ ಇಟ್ಕೊಳ್ಳಿ, x²ಗೆ x³ 3 ಕ್ಯಾನ್ಸಲ್ ಮಾಡಿ ಆನ್ಸರ್ ಬಂದ್ಬಿಡುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.